ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ಇವತ್ತು ನೋಡ್ತಾ ಇರ್ಬೋದು ಒಂದು ಟೊಮೆಟೊ ಬೇಳೆ ಸಾರು ಅನ್ಬೋದು. ಇದಕ್ಕೆ ನೋಡ್ರಿ, ನಾನು ಟೊಮೆಟೊ, ಇದು ಹುಳಿ ಟೊಮೆಟೊ ಮತ್ತು ಸ್ವಲ್ಪ ಸಿಹಿ ಟೊಮೆಟೊನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು 4, ಅದು ಒಂದು 2 ತೊಗೊತಿದ್ದೀನಿ. ಒಂದು 6 ಟೊಮೆಟೊ ತೊಗೊಂಡಿದ್ದೀನಿ. ಯಾಕಂತಂದರೆ ಇದು ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಅದಕ್ಕಾಗಿ ನಾನು ಈ ಟೊಮೆಟೊನ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಬೇಳೆ ತೊಗೊಂಡಿದ್ದೀನಿ. ಸ್ವಲ್ಪನೇ ತೊಗೊಂಡಿದ್ದೀನಿ, ಒಂದು ಚಿಕ್ಕ ಲೋಟದಲ್ಲಿ ಸ್ವಲ್ಪನೇ ಬೇಳೆ ತೊಗೊಂಡಿದ್ದೀನಿ. ಯಾಕಂದರೆ ಬರೀ ಟೊಮೆಟೊ ಅಂತಂದ್ರೂ ನಮಗೆ ಸ್ವಲ್ಪ ಸಾಂಬಾರು ತೆಳುವಾಗಿ ಬರುತ್ತೆ, ಇದು ಚೂರು ದಪ್ಪ ಬರಲಿ ಅಂಥೇಳಿ ನಾನು ತೊಗರಿ ಬೇಳೆಯನ್ನು ತೊಗೊತಿದ್ದೀನಿ ಸ್ವಲ್ಪನೇ. ನಾನು ಈ ಲೋಟದಲ್ಲಿ ನೋಡ್ಬೋದು ರೀ, ಇದು ಚಿಕ್ಕ ಲೋಟದಲ್ಲಿ ಒಂದು 3/4 ಲೋಟದಷ್ಟು. ನಿಮಗೆ ಗೊತ್ತಾಗುತ್ತಲ್ರಿ, ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನಕ್ಕೆ ಸ್ವಲ್ಪ ನೋಡಿಬಿಟ್ಟು ತೊಗೊಳ್ಳಿ. ಇದು ನಮಗೆ ಬೇಯಿಸೋಕ್ಕೆ ಬೇಕಾಗಿರೋದು. ಇದು ಟೊಮೆಟೊ ಬೇಳೆ ಸಾರು. ಮತ್ತು ಇಲ್ಲಿ ನೋಡ್ಬೋದು ನೀವು, ಸಾಸಿವೆ ಜೀರಿಗೆ ಇಟ್ಕೊಂಡಿದ್ದೀನಿ. ಒಂಚೂರು 1/4 ಚಮಚದಷ್ಟು ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ಇಲ್ಲಿ ನಮಗೆ ಒಗ್ಗರಣೆಗಾಯಿತು. ಮತ್ತು ಬೇಳೆ ಟೊಮೆಟೊ ಬೇಯಿಸ್ಲಿಕ್ಕೆ ಹಾಕ್ತೀವಲ್ರಿ, ಅದಕ್ಕೆ ಎಣ್ಣೆ ಬೇಕಾಗಿದ್ರಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಮಗೆ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡ್ರೆ ಆಯಿತು. ಇದು ನಮಗೆ ಸಾಂಬಾರು ಮಾಡಲಿಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಇದ್ದಾವೆ ಇದರೊಳಗೆ. ನಾವೀಗ ಕುಕ್ಕರಿಗೆ ಬೇಳೆಯನ್ನು ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ. ಈಗ ನೋಡ್ಬೋದು ರೀ, ನಾನು ಬೇಳೆಯನ್ನು ಒಂದು 3 ಸರಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡ್ಬೋದು, ಬೇಳೆ ತೊಳೆದು ಇಟ್ಕೊಂಡು ಹಾಕ್ತಿದ್ದೀನಿ. ಇವಾಗ ನೋಡ್ಬೋದು, ನಾನು ಬೇಳೆ ಎಲ್ಲ ಹಾಕ್ಕೊಂಡಿದ್ದೀನಿ. ಬೇಳೆ ಪ್ರಮಾಣ ಕಮ್ಮಿ ಇರಲಿ. ಬೇಳೆ ಪ್ರಮಾಣ ಒಂದಾದರೆ ಇದು ಟೊಮೆಟೊ ಪ್ರಮಾಣ 3 ಪಟ್ಟು ಇರಲಿ. ಇದು ಯಾಕಂದರೆ ಸ್ವಲ್ಪ ತುಂಬ ಟೇಸ್ಟ್ ಆಗುತ್ತೆ. ಮತ್ತು ಏನಪ್ಪ ಅಂದರೆ, ಕೆಲಸಕ್ಕೆ ಹೋಗೋರಿಗೆ ಬೆಳಗ್ಗೆನೇ ನಿಮಗೆ ಬೇಗ ಮತ್ತು ಸಾಯಂಕಾಲ ಬಂದು ಮಾಡಬೇಕಂತಂದರೆ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಈ ಥರ ಬೇಳೆ ಟೊಮೆಟೊ ಜಾಸ್ತಿ ಇದ್ದರೆ ಬೇಯಿಸಿಟ್ರೆ, ಒಂದು ಸಾಂಬಾರಂತೆ ಮಾಡಿಟ್ರೆ ನಿಮಗೆ ಅರ್ಜೆಂಟಿಗೆ ತುಂಬ ಈಸಿ ಆಗುವಂಥ ಸಾಂಬಾರಿದು. ನಾವು ಇದಕ್ಕೆ ಈಗ ಅರಿಶಿನ ಪುಡಿಯನ್ನು ಹಾಕೋತಾ ಇದ್ದೀವಿ. ನೋಡ್ಬೋದು, ನಾನು ಖಾರದ ಪುಡಿ ಇವಾಗ ಹಾಕಲ್ಲ ರೀ, ಲಾಸ್ಟಿಗೆ ಹಾಕ್ತೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ. ಇದು ನಮಗೆ ಇವಾಗ ಬೇಯಿಸ್ಲಿಕ್ಕೆ ಇಡೋಣ. ಇದು ನಮಗೆ ಏನಂದರೆ, ನಾನು ಇದನ್ನು ಒಂದು 4 ವಿಜಿಲ್ ಮಾಡಿಸ್ಕೊತೀನಿ. ಯಾಕಂತಂದರೆ ನಿಮಗೆ ಗೊತ್ತಾಗಬೇಕಲ್ರಿ, ನನಗೆ ಇದು 3 ವಿಜಿಲ್ ಮಾಡಿಸ್ಕೊಂಡ್ರೆ ಸಾಕು. ಯಾಕಂದರೆ ನಮ್ಮದು ಮಸಿಯೋದು ಕೋಲಿದೆ ಅಲ್ರಿ, ಅದು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಈಗ ಮಸಿಲಕ್ಕೆ ಕೋಲ್ ಇರಲಾರ್ದವರು ನೀವು 4ರಿಂದ 5 ವಿಜಿಲ್ ಮಾಡಿಸ್ಕೊಳ್ಳಿ. ನೀವು ಸ್ಪೂನ್ ಇರ್ತದಲ್ರಿ ಮನೆಯಲ್ಲಿ, ಯಾಕಂದರೆ ಎಲ್ಲರ ಹತ್ರ ಇರೋದಿಲ್ಲಲ್ಲ. ಇಂಥ ಒಂದು ನೀವು ಸ್ಪೂನ್ನಲ್ಲಿ ಈ ಥರ ಒಂಚೂರು ಹಿಂಗೆ ನೀವು ಮಸಿದ್ರೆ ಸಾಕು. ಅದು ನಿಮಗೆ ಬೇಗನೆ ಒಳ್ಳೆಯ ಒಂದು ಟೊಮೆಟೊ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ಈಸಿಯಾಗಿ ಮಾಡುವಂಥ ರೆಸಿಪಿ ಇದು. ಒಂದು ಅನ್ನ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಲೇಟ್ ಆಗೋದಿಲ್ಲಲ್ರಿ. ಸಾರಿತ್ತು ಅಂತಂದರೆ ಅನ್ನ ಮಾಡ್ಕೊಳ್ಳೋಕೆ ಲೇಟ್ ಆಗೋಲ್ಲ. ಅದಕ್ಕಾಗಿ ನಾನು ಇವತ್ತು ಇದೊಂದು ಒಳ್ಳೆಯ ಒಂದು ರೆಸಿಪಿ, ಅದಕ್ಕೆ ನಿಮಗೆ ನಾನು ತೋರಿಸ್ಬೇಕಂತ ಹಾಕ್ತಾಯಿದ್ದೀನಿ. ನಾನು ಇದನ್ನು ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಒಂದು 4ರಿಂದ 5 ವಿಜಿಲನ್ನು ಕೂಗಿಸ್ಕೊಳ್ತೀನಿ. ನೀವು ನೋಡ್ಬೋದು, ನಾನು ಕುಕ್ಕರ್ ಕೂಗಿಸ್ಕೊಳ್ಳೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ಬೋದು, ಕುಕ್ಕರನ್ನು ಇಟ್ಕೊಂಡಿದ್ದೀನಲ್ರಿ. ನಾವು ತುಂಬ ಉರಿಯನ್ನು ಇಟ್ಕೊಂಡಿಲ್ಲ, ನೋಡ್ಬೋದು, ಅಷ್ಟೇ ಮೀಡಿಯಮ್ನಲ್ಲಿರ್ತೀವಿ. ಯಾಕಂದರೆ ನಾವು ಜಾಸ್ತಿ ಬೇಳೆ ಹಾಕಿಲ್ಲ, ನೀರು ಹಾಕಿಲ್ಲ. ಅದು ಬೇಗ ಒಂದೊಂದು ಸತಿ ವಿಜಿಲ್ ಬಂತು ಅಂತಂದರೆ ನಮಗೆ ಅದು ಬೇಗನೆ ಬೇಯೋದಿಲ್ಲ, ಬರೀ ವಿಜಿಲ್ ಬರುತ್ತೆ, ಬೇಗ ಬೇಯೋಲ್ಲ. ಅದಕ್ಕೆ ನಾನು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಒಂದು 4ರಿಂದ 5 ವಿಜಿಲನ್ನು ಮಾಡ್ತೀನಿ ರೀ. ಆಮೇಲೆ ನಿಮಗೆ ತೋರಿಸ್ತೀನಿ. ಈಗ ನೋಡ್ಬೋದು, ನಮ್ಮದು 4 ವಿಜಿಲ್ ಆಗಿದೆ. ನಾನು ಈಗ ಇನ್ನೊಂದು ವಿಜಿಲ್ ಮಾಡಿಸಿ ಆಫ್ ಮಾಡ್ತೀನಿ ರೀ. ನಾವು 5 ವಿಜಿಲ್ ಮಾಡಿದ್ದೇನೆ. ಇವಾಗ ಆಫ್ ಮಾಡ್ತಾಯಿದ್ದೀನಿ, ನೋಡ್ಬೋದು ರೀ. ಇವಾಗ ನಾವು ಒಂದು 10 ನಿಮಿಷಗಳ ಕಾಲ ಬಿಟ್ಟು ಆಮೇಲೆ ನಾವು ಬೇಳೆಯನ್ನು ಇದು ಮಾಡೋಣ, ಮಸಿಯೋಣ. ಇದು ಮಾಡ್ತೀನಿ. ನೀವು ಈಗ ನೋಡ್ಬೋದು, ನಮ್ಮದು
ಕುಕ್ಕರು ಬಿಸ್ಕೊಂಡಿದೆ. ನಾನೊಂದು 5-6 ನಿಮಿಷಗಳ ಕಾಲ ಬಿಟ್ಟಿದ್ದೆ. ನೋಡ್ಬೋದು ನಮ್ಮದು ಈ ಥರ ಬೆಂದಿದೆ. ನಿಮಗೆ ನಾನು 2 ಥರದ್ದು ಮಾಡಿ ತೋರಿಸ್ತೀನಿ. ನೋಡ್ಬೋದು ನೀವು ಮನೆಯಲ್ಲಿ ಇದು ಸಾರಿನ ಸೌಟು ಇರ್ತದಲ್ರಿ, ಈ ಥರ ನೀವು ಚೆನ್ನಾಗಿ ಸ್ವಲ್ಪ ನೀರು ಕಡಿಮೆ ಮಾಡ್ಕೊಂಡು, ಇದು ನೀರಿದೆ ಜಾಸ್ತಿ, ಒಂದು ಸ್ವಲ್ಪ ನೀರು ಕಡಿಮೆ ಮಾಡ್ಕೊಂಡು ನೀವು ಈ ಥರನೂ ಮಾಡಿದ್ರೆ ನಿಮಗೆ ನೀಟಾಗಿ ಸ್ಮ್ಯಾಚ್ ಆಗುತ್ತೆ. ಮತ್ತು ನನಗೆ ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ನಾನು ಇದನ್ನೇ ಮಾಡ್ಕೊತೀನಿ. ನೀವು ನೋಡ್ಬೋದು ಇದು ನಾನು ಉಪ್ಪು ರುಚಿಗೆ ತಕ್ಕಷ್ಟು ಇಷ್ಟನ್ನೇ ಹಾಕ್ತೀನಿ. ಈ ಟೈಮ್ನಲ್ಲೇ ಹಾಕ್ಕೊತೀನಿ. ನಾನು ಫಸ್ಟಿಗೆ ಹಾಕಿಲ್ಲ ಉಪ್ಪು, ಈ ಟೈಮ್ನಲ್ಲಿ ಹಾಕ್ಕೊಂಡು ಇದು ಚೆನ್ನಾಗಿ ಮಸಿತೀನಿ. ನೋಡ್ಬೋದು ಈ ಥರ ನೀವು ಮನೆಯಲ್ಲಿ ಇದೇ ಥರನೇ ಮಾಡಿರಿ. ನೋಡ್ಬೋದು ನೀವು ಇದು ಚೆನ್ನಾಗಿ ಈ ಥರನೇ ತಿರುಗಿಸಿದ್ರೆ ಚೆನ್ನಾಗಾಗುತ್ತೆ. ನೀವು ಒಂದು ಸಾರಿನ ಸೌಟಲ್ಲಿ ನೀವು ಆ ಥರ ಸ್ಮ್ಯಾಚ್ ಮಾಡ್ಕೊತೀರಂತಂದರೆ ಇದು ನೀರು ಕಡಿಮೆ ಮಾಡ್ಕೊಳ್ಳಿ. ನಾನು ಇದರೊಳಗೆ ಈ ಥರ ಮಾಡ್ತಾಯಿದ್ದೀನಲ್ರಿ, ಹಾಗಾಗಿ ಇದಕ್ಕೆ ನೀರು ಬೇಕಾಗುತ್ತೆ. ಹಾಗಾಗಿ ನಾನು ಇದನ್ನೇ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ನೋಡ್ಬೋದು ಇವಾಗ ನೋಡ್ಬೋದು ನೋಡ್ರಿ, ನಮ್ಮದು ನಾವು ಹಾಕಿವಲ್ರಿ ಟೊಮೊಟೊ, ಅದು ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡ್ರಿ ಟೊಮೊಟೊ ಏನು ಕಾಣಿಸ್ತಾ ಇಲ್ಲ, ಮತ್ತು ಬೇಳೆನೂ ಚೆನ್ನಾಗಿ ಬೆಂದಿದೆ. ಮತ್ತು ಏನಂದರೆ ಇದು ತುಂಬ ಟೇಸ್ಟಾಗಿರುತ್ತೆ ಮತ್ತು ತೆಳುವಾಗೂ ಇರುತ್ತೆ ಇದು. ಮತ್ತು ಮುದ್ದೆಗೆ ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ, ಇಡ್ಲಿಗೂ ಚೆನ್ನಾಗಿರುತ್ತೆ ಇದು. ನೀವು ಒಂದು ಸತಿ ಬೆಳಗ್ಗೆ ಒಂದು ಸತಿ ಬೇಯಿಸಿಟ್ಟು ಆಮೇಲೆ ನೀವು ಇದನ್ನು ಚೆನ್ನಾಗಿ ಈ ಥರ ಮಸ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಒಳ್ಳೆಯದೊಂದು ಟೊಮೆಟೊ ಬೇಳೆ ಒಂಚೂರು ಬೇಳೆ ತಿಂದು ಬೇಜಾರಾದಾಗೆ ಈ ಥರ ನೀವು ಟೊಮೆಟೊ ಜಾಸ್ತಿ ಹಾಕಿಬಿಟ್ಟು ನೋಡಿರಿ, ಎಲ್ಲ ನಮ್ಮದು ಸ್ಮೂತಾಗಿ ಹೊಂದ್ಕೊಂಡಿದೆ. ಟೊಮೆಟೊ ಇಷ್ಟು ಹಾಕಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ. ನೋಡಿರಿ, ನಾವು ಇದನ್ನು ಇವಾಗ ಒಗ್ಗರಣೆ ಹಾಕೋಣ. ಈಗ ನಾನು ಸ್ಟವನ್ನು ಆನ್ ಮಾಡ್ತಾಯಿದ್ದೀನಿ ರೀ. ಸ್ಟವನ್ನು ಆನ್ ಮಾಡಿ ಈಗ ಇದೊಂದು ಸ್ವಲ್ಪ ನಮಗೆ ಬಿಸಿ ಆದಮೇಲೆ ಇದಕ್ಕೆ ನಾವು ತೊಗೊಂಡಿದ್ದೇವಲ್ರಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು ಒಂಚೂರು ಬಿಸಿ ಆದ ತಕ್ಷಣ ನಾವು ಇದು ತುಂಬ ಹೀಟ್ ಆದಾಗ ನಾವು ಸಾಸಿವೆ ಜೀರಿಗೆ ಹಾಕಬಾರ್ದು, ಸ್ವಲ್ಪ ಬಿಸಿ ಆದಾಗೆ ಹಾಕಿಬಿಡ್ಬೇಕು ರೀ. ಆವಾಗಲೇ ಅದು ಸ್ವಲ್ಪ ಸಿಡಿತಾ ಇದ್ದಂಗೆ. ನೀವು ಕರಿಬೇವು ಸೊಪ್ಪು ಹಾಕ್ಕೋಬೋದು. ನನ್ನ ಕಡೆ ಇಲ್ಲ ಅಂತೇಳಿ ನಾನು ಕರಿಬೇವು ಸೊಪ್ಪನ್ನು ಸ್ಕಿಪ್ ಮಾಡಿದ್ದೇನೆ. ನೋಡ್ಬೋದು ನಮ್ಮದು ಇದು ಬೆಳ್ಳುಳ್ಳಿ ಏನಿರ್ತದಲ್ರಿ, ಇದು ಗೋಲ್ಡನ್ ಬ್ರೌನ್ ಆಗಬೇಕು. ನೋಡಿರಿ, ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ. ನಾನು ಇದಕ್ಕೆ ಇವಾಗ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು ಒಗ್ಗರಣೆ ಹಾಕಿ ಬೇಗನೆ ಮುಚ್ಚಿಬಿಡಬೇಕು. ನೋಡ್ಬೋದು ನಾನು ನೀರನ್ನು ಯಾವಾಗಲೂ ಬಿಸಿ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು ನಮ್ಮ ಸಾರು ಒಳ್ಳೆ ಟೇಸ್ಟಾಗಿ ಆಗಬೇಕಂತಂದರೆ ಈ ಥರ ಒಂಚೂರು ನೀರು ಬಿಸಿ ಮಾಡಿ ಹಾಕೊಂಡ್ರೆ ಸಾಕು, ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ನೋಡ್ಬೋದು ನಾವು ಬೇಳೆಯನ್ನು ಮಸ್ತೀವಲ್ರಿ, ಅದಕ್ಕೆ ಒಂಚೂರು ನಾವು ಬಿಸಿನೀರನ್ನು ಹಾಕ್ಕೊಂಡು ಕ್ಲೀನಾಗಿ ಇದನ್ನೆಲ್ಲ ತೊಳ್ಕೊಂಡ್ಬಿಟ್ಟು ನಾವು ಸಾಂಬಾರಿಗೆ ಹಾಕೊಳ್ಳೋಣ. ಈ ಥರ ನೀವು ನೋಡ್ಬೋದು ನಮ್ಮದು ಮುಚ್ಚಿ ನಾನು ಬೇಯಿಸ್ತಾ ಇದ್ದೀನಿ. ಸಾಂಬಾರು ಕುದೀತಾ ಇದೆ. ನೋಡ್ಬೋದು ರೀ, ಈ ಕುದಿಯೋ ಟೈಮ್ನಲ್ಲಿ ನಾವು ಖಾರದ ಪುಡಿ ಹಾಕೊಳ್ಳೋಣ. ಖಾರದ ಪುಡಿ ಹಾಕಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ನಾವು ಕುದಿಸ್ಬೇಕು. ಆವಾಗ ನಮಗೆ ತುಂಬ ಟೇಸ್ಟಾಗಿ ಸಿಗೋದು. ನೋಡ್ಬೋದು ನೀವು ಚೆನ್ನಾಗಿ ಕುದಿ ಬರ್ಬೇಕ್ರಿ. ಈ ಥರ ಬೇಳೆದು ನೊರೆ ಬರಬೇಕು. ಈಗ ಬರ್ತಾಯಿದೆ ನೋಡ್ರಿ, ಆ ಥರ ಬೇಳೆ ನೊರೆ ಬಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡ್ಬೋದು ನಾನು 5 ನಿಮಿಷಗಳ ಕಾಲ ಚೆನ್ನಾಗಿ ಖಾರದ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಬೇಯಿಸಿದ್ದೀನಿ. ನಾನೀಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡ್ಬೋದು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತಿಗೆ ನಾನು ಆಫ್ ಮಾಡ್ಕೊತೀನಿ. ನೋಡ್ಬೋದು ನಾನಿವಾಗ ಆಫ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ನಮ್ಮದು ಟೊಮೆಟೊ ಸಾಂಬಾರು ಆಗಿದೆ. ಇದು ನೀವು ರೆಡಿ ಮಾಡ್ಕೊಂಡ್ರೆ ನಿಮಗೆ ಒಂದು 10ನಿಂದ 12 ನಿಮಿಷಗಳ ಕಾಲ ಬೇಗನೆ ಒಳ್ಳೆ ರುಚಿಯಾದಂಥ ಟೊಮೆಟೊ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ನೋಡ್ಬೋದು
ಎಷ್ಟು ಚೆನ್ನಾಗಿ ಕಲರ್ಫುಲ್ ಕಾಣ್ತಾ ಇದೆ. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ಇದು ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಇರುತ್ತೆ. ಅನ್ನಕ್ಕೆ ಮತ್ತು ಇಡ್ಲಿಗೆ ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ಮತ್ತು ನಮ್ಮ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಮತ್ತು ನಮಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ.